ಮಹಾಲಕ್ಷ್ಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತಾಡಲಿಕ್ಕೆ ಈಗ TV9 ಜೊತೆ ಅವರ ಪತಿ ಹೇಮಂತ್ ದಾಸ್ ಅವರಿದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ವಿಚಾರ ನಿಮಗೆ ಯಾವಾಗ ಗೊತ್ತಾಯ್ತು ಅಂತ ಹೇಳಿ ಸರ್. ಮೊನ್ನೆ ಗೊತ್ತಾಯ್ತು ಸರ್. ಯಾರು ಕಾಲ್ ಮಾಡಿದ್ರು, ಏನಂತ ಹೇಳಿದ್ರು? ಓನರ್ ಕಾಲ್ ಮಾಡಿರೋದು. ಅವ್ರ ಮನೆ ಇರೋದು ಓನರ್ ನನಗೆ ಕಾಲ್ ಮಾಡಿ ಏನೋ ಸ್ಮೆಲ್ ಬರ್ತಾ ಇದೆ, ಅವರು 15 ದಿವಸ ಆಗಿದೆ, ರೂಮಲ್ಲಿ ಇಲ್ಲ, ಬೀಗ ಇಲ್ಲ ನನ್ನ ಹತ್ರ, ಸ್ವಲ್ಪ ಬಂದು ನೋಡಿ ಅಂತ ಹೇಳಿರೋದು. ನಾವು ಹೇಳಿದ್ದೀನಿ ಸರ್, ನನಗೆ ಮೇಲೆ ಸ್ವಲ್ಪ ಕಂಪ್ಲೇಂಟ್ ಇದೆ, ನಾನು ಬರೋಕ್ಕೆ ಆಗಲ್ಲ, ಅವ್ರಿಗೆ ಅಕ್ಕಗೆ ಹೇಳ್ತೀನಿ, ಅವ್ರ ಅಕ್ಕ ಬಂದು ಚೆಕ್ ಮಾಡ್ತಾರೆ ಅಂತ. ಅದಕ್ಕೆ ನಿನ್ನೆ ಅವ್ರ ಅಕ್ಕ ಆಮೇಲೆ ಅವರು ಮದರ್ ಬಂದು ಚೆಕ್ ಮಾಡಿ ಆ ಥರ ನೋಡಿರೋದು. ನಿಮಗೆ ಮಾಹಿತಿ ಬಂದ ಪ್ರಕಾರವಾಗಿ ಸರ್, ಯಾವ ರೀತಿ ಮೃತದೇಹ ಸಿಕ್ಕಿತ್ತು ಅಂತ ಹೇಳಿ? ನಾನು ದೇಹ ನೀಡಿಲ್ಲ ಅವಾಗ, ಬಟ್ ವಿಡಿಯೋ ನೋಡಿದ್ದೀನಿ. ಫ್ರೀಜಲ್ಲಿ ಅಂದರೆ ಪಾಟ್ ಹಂಗೆ ಇತ್ತು. ನಿಮಗೂ ಅವ್ರಿಗೂ ಆಗ್ತಾ ಇರಲಿಲ್ಲ, ಸರಿ ಇರಲಿಲ್ಲ ಅಂತ ಈಗ ತಾನೇ ಹೇಳಿದ್ರಿ. ಏನು ವಿಚಾರಕ್ಕೆ ಅಂತ ಹೇಳಿ? ಅದೇ ಫ್ಯಾಮಿಲಿ ಪರ್ಸನಲ್ ಇಶ್ಯೂ ಸರ್. ಅಂದರೆ ಪೊಲೀಸ್ ಠಾಣೆ ಮೆಟ್ಲೆ ಇರುತ್ತಾ ನಿಮ್ಮ ಅವರ ನಡುವಿನ ಒಂದು ಗಲಾಟೆ ವಿಚಾರ? ಆ ಥರ ಏನಿಲ್ಲ ಎಂತ. ಅಂದರೆ ಹಿಂದೆ ನೀವು ನೆಲಮಂಗಲ ಟೌನ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ. ಏನು ವಿಚಾರ ಅವಾಗೆಲ್ಲ? ಅದು ಸ್ವಲ್ಪ ಅಸ್ರಾಫ್ ಅಂತ ಬಿಡೋ ಹುಡುಗ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ರು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆವಾಗ. ಮಹಾಲಕ್ಷ್ಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತಾಡಲಿಕ್ಕೆ ಈಗ TV9 ಜೊತೆ ಅವರ ಪತಿ ಹೇಮಂತ್ ದಾಸ್ ಅವರಿದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ವಿಚಾರ ನಿಮಗೆ ಯಾವಾಗ ಗೊತ್ತಾಯ್ತು ಅಂತ ಹೇಳಿ ಸರ್. ಮೊನ್ನೆ ಗೊತ್ತಾಯ್ತು ಸರ್. ಯಾರು ಕಾಲ್ ಮಾಡಿದ್ರು, ಏನಂತ ಹೇಳಿದ್ರು? ಓನರ್ ಕಾಲ್ ಮಾಡಿರೋದು. ಅವ್ರ ಮನೆ ಇರೋದು ಓನರ್ ನನಗೆ ಕಾಲ್ ಮಾಡಿ ಏನೋ ಸ್ಮೆಲ್ ಬರ್ತಾ ಇದೆ, ಅವರು 15 ದಿವಸ ಆಗಿದೆ, ರೂಮಲ್ಲಿ ಇಲ್ಲ, ಬೀಗ ಇಲ್ಲ ನನ್ನ ಹತ್ರ, ಸ್ವಲ್ಪ ಬಂದು ನೋಡಿ ಅಂತ ಹೇಳಿರೋದು. ನಾವು ಹೇಳಿದ್ದೀನಿ ಸರ್, ನನಗೆ ಮೇಲೆ ಸ್ವಲ್ಪ ಕಂಪ್ಲೇಂಟ್ ಇದೆ, ನಾನು ಬರೋಕ್ಕೆ ಆಗಲ್ಲ, ಅವ್ರಿಗೆ ಅಕ್ಕಗೆ ಹೇಳ್ತೀನಿ, ಅವ್ರ ಅಕ್ಕ ಬಂದು ಚೆಕ್ ಮಾಡ್ತಾರೆ ಅಂತ. ಅದಕ್ಕೆ ನಿನ್ನೆ ಅವ್ರ ಅಕ್ಕ ಆಮೇಲೆ ಅವರು ಮದರ್ ಬಂದು ಚೆಕ್ ಮಾಡಿ ಆ ಥರ ನೋಡಿರೋದು. ನಿಮಗೆ ಮಾಹಿತಿ ಬಂದ ಪ್ರಕಾರವಾಗಿ ಸರ್, ಯಾವ ರೀತಿ ಮೃತದೇಹ ಸಿಕ್ಕಿತ್ತು ಅಂತ ಹೇಳಿ? ನಾನು ದೇಹ ನೀಡಿಲ್ಲ ಅವಾಗ, ಬಟ್ ವಿಡಿಯೋ ನೋಡಿದ್ದೀನಿ. ಫ್ರೀಜಲ್ಲಿ ಅಂದರೆ ಪಾಟ್ ಹಂಗೆ ಇತ್ತು. ನಿಮಗೂ ಅವ್ರಿಗೂ ಆಗ್ತಾ ಇರಲಿಲ್ಲ, ಸರಿ ಇರಲಿಲ್ಲ ಅಂತ ಈಗ ತಾನೇ ಹೇಳಿದ್ರಿ. ಏನು ವಿಚಾರಕ್ಕೆ ಅಂತ ಹೇಳಿ? ಅದೇ ಫ್ಯಾಮಿಲಿ ಪರ್ಸನಲ್ ಇಶ್ಯೂ ಸರ್. ಅಂದರೆ ಪೊಲೀಸ್ ಠಾಣೆ ಮೆಟ್ಲೆ ಇರುತ್ತಾ ನಿಮ್ಮ ಅವರ ನಡುವಿನ ಒಂದು ಗಲಾಟೆ ವಿಚಾರ? ಆ ಥರ ಏನಿಲ್ಲ ಎಂತ. ಅಂದರೆ ಹಿಂದೆ ನೀವು ನೆಲಮಂಗಲ ಟೌನ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ. ಏನು ವಿಚಾರ ಅವಾಗೆಲ್ಲ? ಅದು ಸ್ವಲ್ಪ ಅಸ್ರಾಫ್ ಅಂತ ಬಿಡೋ ಹುಡುಗ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ರು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆವಾಗ.